ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವು ಮಾಲ್ ಆಫ್ ಮೈಸೂರು ಬಂದಿದ್ದೀವಿ, ನಾನು ನಮ್ಮಮ್ಮ ಮತ್ತು ಇವಾಗ ನನ್ನ ಫ್ರೆಂಡ್ ಬರ್ತಾಳೆ ವೈಷ್ಣವಿ ಅಂತ, ಮತ್ತು ಅವರಮ್ಮ. ಇಷ್ಟು ಜನ ಇವಾಗ ಮಾಲ್ ಆಫ್ ಮೈಸೂರಿಗೆ ಬಂದಿದ್ದೀವಿ. ಅಂದರೆ ಅವ್ರನ್ನ ಬಂದಿಲ್ಲ, ಬರ್ತಾಯಿದ್ದಾರೆ. ನಾವು ಫಸ್ಟ್ ಬಂದಿದ್ದೀವಿ. ಇವಾಗ ಮಾಲ್ ಆಫ್ ಮೈಸೂರಿಗೆ ಬಂದ್ವಿ. ನಾವು ಮೂವಿ ನೋಡೋಣ ಅಂತ ಬಂದಿದ್ದೀವಿ. ಹಾಯ್ ಮಾಡಿ. ಇನ್ನೂ ಅವಳು ಬಂದಿಲ್ಲ, ಅವಳು ಬರೋದಕ್ಕೆ ವೆಯ್ಟಿಂಗ್. ನಾನು ಅಮ್ಮ ಅವರು ಬರೋವರೆಗೆ ಏನು ಮಾಡೋದು ಅಂತ ಸುಮ್ಮನೆ ಮಾಲ್ನೆಲ್ಲ ನೋಡ್ತಾ ಇದ್ವಿ. ಬಟ್ಟೆ ತೊಗೋಬೇಕಿತ್ತು, ಅದಕ್ಕೆ ಹಾಗೆ ನೋಡ್ತಾ ಇದ್ವಿ. ಈಗ ಮೇಲೆ ಹೋಗ್ತಾ ಇದ್ದೀವಿ. ಕೆಳಗಡೆ ಎಲ್ಲ ಸುಮ್ಮನೆ ಒಂದು ರೌಂಡ್ ನೋಡಾಯಿತು. ಇನ್ನೂ ನನ್ನ ಫ್ರೆಂಡ್ ಬಂದಿಲ್ಲ. ಅಲ್ಲಿವರೆಗೂ ಸುಮ್ಮನೆ ಎಲ್ಲ ನೋಡ್ಕೊಂಡು ಓಡಾಡೋದು ಏನೇನಿದೆ ಅಂತ. ಅಮ್ಮ ಕಾರ್ನ್ ತೊಗೋತಾ ಇದ್ದಾರೆ. ಇವಾಗ ಕಾರ್ನ್ ತೊಗೊಂಬಂದು ಇವಾಗ ಇಲ್ಲಿ ಕುತ್ಕೊಳ್ಳೋಕ್ಕೆ ಜಾಗ ಸಿಕ್ತು. ಇಲ್ಲಿ ಕುತ್ಕೊಂಡು ಇವಾಗ ಕಾರ್ನ್ ತಿಂತೀವಿ. ಕೊಡಮ್ಮ. ಇನ್ನೊಳ್ಳು ಫ್ರೆಂಡ್ ಬಂದಿಲ್ಲ, ಬರೋವರೆಗೆ ಕಾರ್ನ್ ತಿನ್ನೋಣ ಅಂತ ವೆಯ್ಟ್ ಮಾಡ್ತಾ ಇರ್ತಲ್ಲ. ಅವಳು ಬಂದಮೇಲೆ ನೋಡೋದಿರುತ್ತೆ. ಆಲ್ಮೋಸ್ಟ್ ಟೈಮ್ ಆಗಿದೆ, ಇನ್ನೂ ಟೈಮ್ ಇದೆ ಸ್ವಲ್ಪ. ಎಷ್ಟು ಗಂಟೆ ಶೋ? 12:55 ಶೋ ಇರೋದು. ಅವ್ಳು ಬಂದ ತಕ್ಷಣ ಡೈರೆಕ್ಟು ಮೂವಿಗೆ ಹೋಗಿ. ನಮ್ಮದು ಮೂವಿಗೆ ಟೈಮ್ ಆಯಿತು, ಅದಕ್ಕೆ ನಾನು ನಮ್ಮಮ್ಮ ಇವಾಗ ಒಳಗೆ ಹೋಗ್ತಾ ಇದ್ವಿ. ಅವರಿಬ್ಬರು ಬರ್ತಾರಂತೆ. ನಾವು ಒಳಗಡೆ ಹೋಗಿರೋಣ. ನನ್ನ ಫ್ರೆಂಡ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ಲು, ಅದಕ್ಕೆ ನಾನು ಅಮ್ಮ ಒಳಗೆ ಬಂದು ಕೂತ್ಕೊಂಡಿದ್ವಿ. ನನ್ನ ಫ್ರೆಂಡ್ ವೈಷ್ಣವಿ ಅವರಮ್ಮ ಇವಾಗ ಏನಾದರೂ ಎಲ್ಲ ಆರ್ಡರ್ ಮಾಡೋದು. ಇವಾಗ ಮೂವಿ ಮುಗೀತು, ಆಚೆ ಬರ್ತಾ ಇದ್ದೀವಿ. ನಾನು ಇವಳು ಕಾಲೇಜಲ್ಲಿ ಒಂದೇ ಬೆಂಚು 2 ಇಯರ್ಸಿಂದ, ಫಸ್ಟ್ ಪಿ ಯು ಸೆಕೆಂಡ್ ಪಿ 2 ವರ್ಷನೂ ಒಂದೇ ಬೆಂಚಲ್ಲಿ ಕುತ್ಕೊಂಡು ಕಾಲ ಕಳೆದಿದ್ದೀವಿ. ಫ್ರೆಂಡ್ಸ್ ಅಂದಮೇಲೆ ಒಂದೇ ಬೆಂಚ್ ಹಂಗೂ ಏನಿಲ್ಲ, ಎಲ್ಲ ಬೇರೆ ಬೇರೆ ಕಡೆನೂ ಕುತ್ಕೋತಾರೆ. 2 ಇಯರ್ಸಿಂದ ಒಂದೇ ಬೆಂಚ್. ನಾನು ಎಸ್ ಅವಾರ್ಡ್. ಹಾಂ, ಓಕೆ. ಅವರು ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದಾರೆ. ನಾವೇನು ತಿನ್ನೋದು ಹೇಳು ಬೇಗ ನೋಡೋಣ. ನಾವು ನ್ಯಾಚುರಲ್ಸ್ ತಿಂದ್ವಿ, ಅದಕ್ಕೆ ಏನೂ ತಿಂತಾ ಇಲ್ಲ. ಏನಾದರೂ ಹೊಟ್ಟೆ ತುಂಬಿದೆ ಸದ್ಯಕ್ಕೆ. ಅಲ್ಲಿ ಯಾವುದು ಬೇಗ ಹೇಳು. ನೀನು ತಿನ್ನೋಳು ಹೇಳು. ನೀನೇನು ತಿಂತೀಯಾ? ನೀನು ಹೇಳು, ನಾನು ಹೇಳ್ತೀನಿ. ವೆನಿಲ್ಲ ನನಗೆ ಇಷ್ಟ ಇಲ್ಲ. ವಿರಾಟ್ ಅದನ್ನ ಆಮೇಲೆ ನೋಡುವಂತೆ ಹೇಳಿ ಏನು ತಿನ್ನೋದು ನೋಡಿ. ನಾನು ಏನಿದು ವೆನಿಲಾ ಸಾಫ್ಟಿ, ಅವಳು ಚಾಕ್ಲೇಟ್ ಸಾಫ್ಟಿ ಈಗ ತೊಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಕೂತಿದ್ದಾರೆ ಆಲ್ರೆಡಿ ತಿನ್ನಕ್ಕೆ. ಗಂಡ ಮಕ್ಕಳಿಗೆಲ್ಲ ಅಡುಗೆ ಮಾಡಾಕ್ತಾರೆ. ನಾನು ಅಂತಿರ್ತೀನಿ ಅದನ್ನೇ ಬೇಡ. ನಮ್ಮೇಲೆ ಬರೀ ಕಂಪ್ಲೇಂಟು. ಯಪ್ಪ ಪಡ್ಕಳೆ ಬಾಯಿನ ಅದೆಲ್ಲಾರು ಮಾತಾಡೆ. ಅಮ್ಮ ಯಾಕಮ್ಮ ಇಷ್ಟು ಕಂಪ್ಲೇಂಟ್ ಹೇಳ್ತೀಯಾ? ಪಡ್ಕಳೆ ಬಾಯ್ದ ಆಯ್ತು ಹೋಗಿ. ಅಷ್ಟೇ ಓಪನ್ ಮಾಡ್ತಾಳೆ, ನಾನು ಹೇಳ್ತೀನಿ ಕಂಟಿನ್ಯೂಟಿ ಮಾಡೆ ಆಯ್ತಮ್ಮ ಅಂತ. ಹೌದಾ? ಒಂಚೂರು ನಗ್ಬೇಕು ನೀನು ಅದ್ರಲ್ಲಿ. ಸ್ವಲ್ಪ ಸಪ್ಪಗೆ ಏನು ಮಾಡಲಿ ಅಮ್ಮ, ಕ್ಯಾಮ್ರಾದಲ್ಲಿ ಬಂದಾಗ ಹಂಗೆ. ಅಲ್ಲ, ನನಗೂ ಕ್ಯಾಮ್ರಾ ಶೈ ಇದೆ. ಅಂದರೆ ಈ ಕ್ಯಾಮ್ರಾ ಮುಂದೆ ಸಡನ್ ಮಾತಾಡೋದ್ರೆ ನಾನು ಮಾತಾಡೋಲ್ಲ. ನಮ್ದು ಆಯಿತು, ಇನ್ನು ನೀವುಗಳು ತಾನೆ. ನಾನು ಅದೇಂತೀರಿ ಮುಂದೆ ಕೆಲ್ಸಕ್ಕೆ ಹೋದ್ರೆ ನೀನು ಹೆಂಗೆ ಮಾತಾಡ್ತೀಯ? ಮಾತಾಡು ಆದರೆ ಇದರಲ್ಲಾರು ಬಾಯ್ಬಡಿದೆ. ಇದೀಗ ಇವಳಿಗಿಂತ ಡೆಡ್ ಆಪೋಸಿಟ್ ಇದೇನು ಬಂತು ನಿನ್ಗೆ ಈಗ ಬಂತು. ನಂದಾಯ್ತು ಇಷ್ಟೊತ್ತರಿಗೆ ನಿಂದು ಆಗೋಗಿದೆ ಅಂತಾಳೆ. ಏನು ಗೊತ್ತಾ, ಹುಷಾರಿಲ್ಲದವ್ರು ನೋಡ್ಕೊಂಡ್ರೆ ಅವರು ಬಿಸಿನೀರು ಕಾಯಿಸ್ಕೊಡೋದು ಬೇಕಿತ್ತಾ? ನಾನು ಯಾಕೆ ಆಡ್ಕೊಂಡೆ ಮತ್ತೆ ಇವಾಗ ಬಂತು ನಿನ್ ಬುಡಕ್ಕೆ. ಇವಾಗ 15 ದಿನದಿಂದ ಹುಷಾರಿಲ್ಲ ಕಣ್ರಿ ನನಗೆ. ನಾನು ಮಾಡ್ಕೊಡ್ತೀನಿ ಕೇಳಿ ಅಂತೀನಿ ನಮ್ಮ ಅಮ್ಮನ ಅಡುಗೆ. ನಾನು ಮಾಡಿದ್ದು ಇಬ್ರು 2 ಸತಿ ಹಾಕೊಂಡು ತಿಂತಾರೆ ನಮ್ಮಪ್ಪ. ಯಾವಾಗ ಅವಳು ನಾವು ಚೆನ್ನಾಗಿದ್ದಾಗ ಮಾಡ್ತಾಳೆ. ನಾವು ಹುಷಾರ್ ತಪ್ಪು ಮನಗಿದ್ದೀವಿ ಅಂದ್ರೆ ಕೋವಿಡ್ ಟೈಮಲ್ಲಿ ಮನೇಲಿ ಇದ್ಲಲ್ಲ, ಆವಾಗ್ಲೇನೆ ಕಲ್ತಿದ್ಲು.
ಉಪ್ಪಿಟ್ಟು ಬೇಗ ಮಾಡೋದು ಹೇಳ್ತೀನಿ. ಬೇಳೆ ಸಾರು ಮಾಡೋದು ನಾನು ಎಲ್ಲ ಹೇಳಿದ್ದೀನಿ ಕಲ್ತಿದ್ದು. ಅವಳಿಗೆ. ನಾನ್ ಪರವಾಗಿಲ್ಲ ನಮ್ಮ ಹುಡುಗಿ ಕಲ್ತ್ಕೊಂಡ್ಲಲ್ಲ ನಾಳೆ ದಿನ ನಂಗೆ ಏನಾದ್ರು ಒಂಚೂರು ಮಾಡಾಕ್ತಾಳೆ ಅಂದ್ರೆ ನಾನೇ ಅಮ್ಮ ಈ ರೈಸ್ ಮಾಡ್ಬಿಡಮ್ಮ ಅಮ್ಮ ನಾನು ಯಾವತ್ತಾದ್ರೂ ಒಂದು ದಿವಸ ಕೂತ್ಕೊಳ್ಳಮ್ಮ ನಾ ಮಾಡ್ತೀನಿ ಅಂತ. ನಮ್ಮಿಬ್ಬರ ಮಂದಿರು ನಮಗೆ ಕ್ಲಾಸ್ ತೊಗೊಂಡಾಯ್ತು. ಇವಾಗ ನಾವು ಕೆಳಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ. ಐಸ್ ಕ್ರೀಮ್ ತಿಂತ ಏನು ತಗೊಳಲ್ಲ ಸುಮ್ನೆ ಹೋಯ್ತಾ. ಐಸ್ ಕ್ರೀಮ್ ತಿನ್ಕೊಂಡು ಕ್ಲಾಸ್ ಕೇಳಿದ್ವಿ ಇವಾಗ ಅಲ್ವನೇ. ನಮ್ಮ ಕಾಲೇಜಲ್ಲಿ ಕೇಳಿ ಸಾಕಾಯ್ತು ಅದಕ್ಕೆ. ಕಾಲೇಜ್ ಹೇಗಿದ್ರು ಮುಗ್ದೋಯ್ತು ನಮ್ಮದು. ಇವಳು ಇವಾಗ ಹೋಯ್ತಾ ಇದ್ದಾಳೆ. ಕಾಲೇಜ್ ಸ್ಟಾರ್ಟ್ ಆಗಿದೆ, ನನಗಾಗಿಲ್ಲ ಇನ್ನು. ನಾನು ಇಲ್ಲಿ ಎಲ್ಲರ ಹತ್ರನೂ ಕ್ಲಾಸ್ ಕೇಳಿದೆ. ಇವಳು ಇವ್ರ ಅಮ್ಮನ ಹತ್ರ ಕೇಳಿದ್ರು, ನಾನು ನಮ್ಮ ಅಮ್ಮನ ಹತ್ರ ಕೇಳಿದೆ. ಇಬ್ಬರ ಮುಂದಿರೂ ಕ್ಲಾಸ್ ತೊಗೊಂಡ್ರು ಇವತ್ತು ನಮಗೆ. ಏನು ಮಾಡಿ ಸಿಕ್ಕಿದ್ದ ಚಾನ್ಸ್. ಎಸ್, ಇಬ್ಬರ ಮುಂದಿರೋ ಗೊತ್ತಲ್ಲ, ಮೀಟಪ್ ಆಗಿಬಿಟ್ರೆ ಹಿಂಗೇನೇನೆ ಒಬ್ರಿಗೊಬ್ರು ಮಾತಾಡ್ಕೊಂಡು ನಮ್ಮ ಮೇಲೆ ಕಂಪ್ಲೇಂಟ್ ಹೇಳೋಕ್ಕೆ ಶುರು ಮಾಡ್ತಾರೆ. ಬರ್ಡೇ ಬರ್ತಾ ಇದೆ ನಾನು ಐಫೋನ್. ಹಾಂ ಇವಳು ನನ್ನ ಕ್ರೈಮ್ ಪಾರ್ಟ್ನರ್, ಕಾಲೇಜಲ್ಲಿ ಕ್ರೈಮ್ ಪಾರ್ಟ್ನರ್. 18 ಇಯರ್ಸು. ಹ್ಞೂ ಆಂಟಿ, ನಂದು 18 ಆಗೋಯ್ತು. ಇವಳು ನೆಕ್ಸ್ಟ್ ಇವಳು 18 ಅಕ್ಕ ಆಗೋಯ್ತು. ಆಗೋಯ್ತು 18 ನಂದು. ಅಕ್ಕ ಇವಳು. ಎಷ್ಟು ತಿಂಗಳಲ್ಲಿ ಅಕ್ಕ ಕಣೆ ಅಷ್ಟೇ. ಈಗ ಹೇಳಿ. ಹಾಯ್ ಮಾನ್ಯ ಅವ್ರ ಚಾನಲ್ ರಮ್ಯಾ ಮಾನ್ಯ. ರಮ್ಯಾ ಮಾನ್ಯ ಅವ್ರ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಒಬ್ಬೊಬ್ಬ ವೈಷ್ಣವಿ ಕಾಲೇಜಲ್ಲಿ ಇದ್ದಾಗ ಮಾತಾಡ್ತಾನೆ ಇರಲಿಲ್ಲ, ಇವಾಗ ಮಾತಾಡ್ತಾವಳೆ. ಏನಿಲ್ಲ ನಾ ಮಾತಾಡ್ತಾ ಇದ್ದೆ. ಯಾಕೆ ಸುಳ್ಳು ಹೇಳ್ತೀಯಾ? ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ನನ್ನ ಹತ್ರ ಮಾತ್ರ ಮಾತಾಡ್ತಾ ಇದ್ದಿದ್ದು ಜಾಸ್ತಿ. ಆಯ್ತು ಬಾಯ್. ಆಯಿತು, ಓಕೆ, ಬಾಯ್ 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 ಬರೋದಪ್ಪ ಇದೊಂದು ತಗೋ ಅಮ್ಮ. ಇಲ್ಲ ಬಾಯ್ ತಗೊಂಬರ. ಬಾಯ್. ಈಗ ಮೂವಿ ಮುಗಿಸ್ಕೊಂಡು ಅಲ್ಲಿ ಶಾಪಿಂಗ್ ಹೋಗಿದ್ವಿ. ಅಲ್ಲೇ ಶಾಪಿಂಗ್ ಮಾಡ್ತಾಯಿದ್ವಿ. ವೈಷ್ಣವಿ ಓದ್ಲು ಮನೆಗೆ. ಇವಾಗ ನಾವು ಶಾಪಿಂಗ್ ಮುಗಿಸ್ಕೊಂಡು ಇವಾಗ ನಾವು ಗಾಡಿ ಪಾರ್ಕ್ ಮಾಡಿದ್ವಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ. ಸುಸ್ತಾಗೋಯ್ತು ಅಲ್ಲಿ ಶಾಪಿಂಗ್ ಮಾಡೇ ಸುಸ್ತಾಯ್ತು. ನಿಂತು ಸಾಕಾಯಿತು. ಈಗ ಪಾರ್ಕಿಂಗ್ ಹತ್ರ ಹೋಗ್ಬೇಕು ಇವಾಗ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.